ಹಾಯ್, ನಮಸ್ಕಾರ ಎಲ್ರಿಗೂ. ನಾನಿಲ್ಲಿ ಆಕಾಂಕ್ಷೆಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದರು, ಅದನ್ನೇ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸಂಜಿತ್ಗೆ ಕಾರ್ನಿವಲ್ ಇರೋ ಥರ ಈಗ ಯಶಸ್ವಿ ಆಕಾಂಕ್ಷೆಗೂ ಡೇಟ್ ಫಿಕ್ಸ್ ಮಾಡಿದರು. ಕಮ್ಮಿಂಗ್ ಸ್ಯಾಟರ್ಡೆ 11th ಇದೆ ಅಂತ. ಅದಕ್ಕೆ ಒಂದು ಮಕ್ಕಳಿಗೆ ಒಂದು ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಈಗ ಆಕಾಂಕ್ಷೆಗೆ ತೋರಣ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಅದು ಎಂಟ್ರೆನ್ಸಲ್ಲಿ ಹಾಕ್ತಾರೋ ಇಲ್ಲ ಕ್ಲಾಸ್ ರೂಮ್ ಒಳಗಡೆ ಹಾಕ್ತಾರೋ ಗೊತ್ತಿಲ್ಲ. ಒಂದು ತೋರಣ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಅದಕ್ಕೆ ಆಕಾಂಕ್ಷ ಬಂದ್ಬಿಟ್ಟು ನನಗೆ ಕಲಶ ಥರ ಬೇಕು ಮಮ್ಮಿ ತೋರಣ, ಇವಾಗ ಹೆಂಗಿದ್ರೂ ಸಂಕ್ರಾಂತಿ ಎಲ್ಲ ಬರ್ತಾ ಇದೆ ಅಲ್ಲ, ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂದ್ಬಿಟ್ಟು ಸರಿ ಕಲಶ ಥರ ಮಾಡೋಣ ಅಂದ್ಬಿಟ್ಟು ಅದನ್ನು ನಾನು ಫಸ್ಟು ಟ್ರೇಸ್ ಮಾಡಿಕೊಂಡು ಫಸ್ಟು ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಂಡೆ ವೈಟ್ ಶೀಟ್ ಮೇಲೆ. ಆಮೇಲೆ ಈಗ ಅದನ್ನು ನಾನು ಗ್ಲಿಟರ್ಸ್ ಪೇಪರ್ ಮೇಲೆ ಟ್ರೇಸ್ ಮಾಡ್ಕೋತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಶೇಪ್ ಕ್ಲಿಯರಾಗಿ ಬರುತ್ತೆ. ನಾವು ಒಂದೇ ಸತಿ ಗ್ಲಿಟರ್ ಪೇಪರ್ ಮೇಲೆ ಡ್ರಾ ಮಾಡ್ಕೊಳಕ್ಕೆ ಹೋದರೆ ಅದು ನಮಗೆ ಕ್ಲಿಯರಾಗಿ ಬರಲ್ಲ. ಅದಕ್ಕೆ ನಾನು ಸ್ವಲ್ಪ ಗಟ್ಟಿ ಪೇಪರ್ ವೈಟ್ ಶೀಟ್ ಮೇಲೆ ಡ್ರಾ ಮಾಡ್ಕೊಂಡ್ಬಿಟ್ಟು ನಾನು ಇನ್ವಿಟೇಷನ್ ಕಾರ್ಡ್ ತೊಗೊಂಡಿದ್ದೆ. ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಮೇಲೆ ಡ್ರಾ ಮಾಡ್ಕೊಂಡ್ಬಿಟ್ಟು ಅದನ್ನು ನಾನು ಗ್ಲಿಟರ್ ಪೇಪರ್ಸ್ ಮೇಲೆ ಇಟ್ಕೊಂಡು ಟ್ರೇಸ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ನಾನು ಒಂದು 10 ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎಷ್ಟು ಡಿಸ್ಟೆನ್ಸು ಅಂತ ಅವಳು ಮೆಷರ್ ಮಾಡ್ಕೊಂಡು ಬಂದಿರಲಿಲ್ಲ ಎಲ್ಲ ಅನಿಸ್ತಾರೆ ಅಂತ. ಸೊ ನಾನು ಅದನ್ನು 10 ಪೀಸಸ್ ಆಗಿ ಕಟ್ ಮಾಡಿಕೊಂಡೆ. ಆಲ್ಮೋಸ್ಟ್ ನನಗೆ ಒಂದು 5 to 6 ಗ್ಲಿಟರ್ ಪೇಪರ್ಸ್ ಯೂಸ್ ಆಯಿತು. ಇದನ್ನು ನಾನು ಅಣಿಸ್ಲಿಕ್ಕೆ ಏನು ಮಾಡಿದೆ, ಉಲ್ಲನ್ ತೊಗೊಂಡೆ. ನಾವು ಲೇಸಲ್ಲೂ ಅಣಿಸ್ಬೋದಾಗಿತ್ತು, ಆದರೆ ಉಲ್ಲನ್ ಇತ್ತು ಅಂದ್ಬಿಟ್ಟು ನಾನು ಉಲ್ಲನ್ ತೊಗೊಂಡೆ. ಇದು ನಾನೊಂದು 6 ಎಳೆ ತೊಗೊಂಡಿದ್ದೀನಿ. 6 ಎಲೆ ಉಲ್ಲನ್ನು ನಾವಿವಾಗ ಕ್ರೋಶ ಬರುತ್ತೆ ಅಲ್ಲ, ಕ್ರೋಶ ಬರುತ್ತೆ, ಇಲ್ಲಾಂದರೆ ಉಲ್ಲನ್ 2 ಸ್ಟಿಕ್ ಇಟ್ಕೊಂಡು ಮಾಡ್ತಾರೆ ಮತ್ತು ಕ್ರೋಶ ನೀಡ್ಲಿಟ್ಕೊಂಡು ಮಾಡ್ತಾರೆ. ನಾನು ಇಲ್ಲಿ ನನ್ನ ಕೈ ಬಳಸ್ಕೊಂಡು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ಹೆಂಗೆ ಅಂದರೆ ಇದೆಲ್ಲ ನಮಗೆ ನಮ್ಮಮ್ಮನೂ ಹೇಳ್ಕೊಟ್ಟಿದ್ರು, ನಮ್ಮಮ್ಮನೂ ಉಲ್ಲನ್ನೆಲ್ಲ ಹಾಕ್ತಾರೆ. ಆಮೇಲೆ ನಮ್ಮ ಸ್ಕೂಲಲ್ಲೂ ಅಷ್ಟೇ ಸ್ವಲ್ಪ ಅದರ್ ಆ್ಯಕ್ಟಿವಿಟೀಸ್ ಬೇಕು ಅಂದ್ಬಿಟ್ಟು ಒಂದು ಕ್ರಾಫ್ಟ್ ಕ್ಲಾಸ್ ಇತ್ತು. ಆ ಕ್ರಾಫ್ಟ್ ಕ್ಲಾಸಲ್ಲಿ ಈ ಥರದ್ದೆಲ್ಲ ಹೇಳ್ಕೊಟ್ಟಿದ್ದು ನನಗೆ ನೆನಪು. ನಾವು ಸಾಕ್ಸ್ ಹಾಕಿದ್ದೀವಿ, ಹ್ಯಾಟ್ ಹಾಕಿದ್ದೀವಿ, ಮತ್ತು ಪುಟ್ಟ ಮಕ್ಕಳು ಸ್ವೆಟರ್ ಹಾಕಿದ್ದೀವಿ. ಅದೆಲ್ಲ ಇಷ್ಟು ದಿವಸನೂ ಇಟ್ಕೊಂಡಿದ್ದೆ. ನನ್ನ ಫಸ್ಟ್ ಮಗಳಿಗೆ ಯಶಸ್ವಿ ಕೂಡ ನಾನು ಅದನ್ನು ಹಾಕಿದ್ದೆ. ಸೊ ಅದೇ ಸ್ವಲ್ಪ ಐಡಿಯಾ ಇತ್ತು, ಮಾಡಿದೆ. ಇಲ್ಲಿ ನಾನು ಕಲಶ ಮಧ್ಯೆ ಅಣಿಸ್ಲಿಕ್ಕೆ ಅಂದ್ಬಿಟ್ಟು ರೆಡ್ ಕಲರ್ ತೊಗೊಂಡಿದ್ದೆ. ಆಮೇಲೆ ಅದನ್ನು ನಾನು ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಕಲಶ ಮೇಲೆ ಅರೇಂಜ್ ಮಾಡ್ಕೋತಿದ್ದೀನಿ. ಸುಮ್ಮನೆ ಬರೀ ಯೆಲ್ಲೋ ಕಲರ್, ಬರೀ ಗೋಲ್ಡನ್ ಕಲರ್ ಕಾಣಿಸೋದು ಬೇಡ ಅಂದ್ಬಿಟ್ಟು ಅದ್ರ ಮೇಲೆ ರೆಡ್ ಫಿನಿಶಿಂಗ್ ಕೊಡೋಣ ಅಂದ್ಬಿಟ್ಟು ರೆಡ್ ಕಲರ್ ಫಿನಿಶಿಂಗ್ ತೊಗೊಂಡೆ. ಅದನ್ನು ಅಂಟಿಸ್ಕೊಂಡು ಬಂದೆ ನಾನು. ಈ ಥರ ನೋಡಿ ಮೆಷರ್ಮೆಂಟ್ ತೊಗೊಂಡು ನಾನು ಆಲ್ರೆಡಿ ಉಲ್ಲನ್ ಥ್ರೆಡ್ ಮೇಲೆ ನೋಡಿ ಅದೆಷ್ಟು ದಪ್ಪ ಕಾಣ್ತಾ ಇದೆ, ಅದು 6 ಲೇಯರ್ ಹಾಕ್ಕೊಂಡಿದ್ದೆ, ಅಷ್ಟು ದಪ್ಪ ಕಾಣ್ತು. ಆಮೇಲೆ ಗೋಲ್ಡನ್ ಕಲರ್ ಮೇಲೆ ರೆಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ನಾನು ಅಂಟಿಸ್ಕೊಂಡು ಬಂದೆ. ನೆಕ್ಸ್ಟ್ ನಾನು ತೊಗೊಂಡಿದ್ದೆ ಗ್ರೀನ್ ಕಲರಲ್ಲಿ ಸುಮ್ಮನೆ ಒಂದು ಮಧ್ಯ ಗ್ಯಾಪ್ ತುಂಬ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಅದೇ ರೀತಿ ಪೇಪರಲ್ಲಿ ಡ್ರಾ ಮಾಡಿಕೊಂಡು ಎಲೆ ಥರ ಆಕಾರದಲ್ಲಿ ಎಲೆ ಶೇಪಲ್ಲಿ ನಾನು ಕಟ್ ಮಾಡಿಕೊಂಡು ಮಧ್ಯ ಅಂಟಿಸ್ಕೊಂಡು ಬಂದೆ. ಸಿಂಪಲಾಗಿ ಮಾಡಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.